ಶಾಲೆಯ ಒಗಸಿ ಮಾಡಾಗಿದ್ದ ಅಣ್ಣಯ್ಯ ತಾನು ಬರುದಾಳ ಕಡೆ ಶಾಲೆ. ಕಾರಬ್ಬ ಹೇಳ್ದಲ್ಲ, ಕಾರಬ್ಬದ ನುಡಿ ಚೆನ್ನಾಗೈತೆ. ಕಾರಬ್ಬ ಎಲ್ಲ ಹಬ್ಬನು ಕರ್ಕೊಂಬರೋದು ಮೊದಲು ಇದೆ ಕಾರಬ್ಬ, ಯಾಕಸಿ ಹಬ್ಬ ಅಂತ ಹೇಳಿ ನಮ್ಮ ಅಮ್ಮ ಹೇಳ್ತಿತ್ತು. ರಾಗಿ ಕಾಲ ಮೇಲೆ ಪದ ಹೇಳ್ಕೊಂಡ್ ಕೊಡ್ತಿತ್ತು. ಕಾರಬ್ಬದಲ್ಲೆಲ್ಲ ನೀವು ಅದೇ ಕಾರಬ್ಬದಾಗೆ ಕರ್ಮೆ ಪೈರು ಅಂತ ಹೇಳೋರು. ಅವಾಗ ಆಲೆ ದೊಡ್ಡರಾಗಿ ಚೆಲ್ಲರಲ್ಲ, ಕರ್ಮೆ ಹಂಗೆ ಪೈರು ಬರೋದು ಹೊಲ್ದಾಗಿ. ನಾವು ಸಣ್ಣ ಹುಡುಗರಾಗಿ ಆ ಹೊಲ್ದಾಗೆ ಎಳೆ ಎಣ್ಣೆ ಸೊಪ್ಪು ಕುಯ್ಕೊಂಡ್ಬಂದು ಅವರೇ ಬೆಳೆ ಹಾಕಿ ಮಸೊಪ್ಪು ಮಾಡೋರು, ಜೊತೆಗೆ ಕಿಚುಡಿ ಅಂತ ಮಾಡೋರು ಆ ಹಬ್ಬಕ್ಕೆ. ಈ ಬಸವಣ್ಣಿಗೆ ಎಡೆ ಹಾಕಾರಲ್ಲ, ಅವ ಚಿನ್ನ ಮುಟ್ಟಿಸ್ಬೇಕು ಆ ಬಸವಣ್ಣಿಗೆ. ಎಡೆ ಹಾಕಾರಲ್ಲ ಮರದಾಗೆ, ಕಾರ ಹಬ್ಬದಾಗೆ ಮರದಾಗಿ ಇಕ್ಕರು, ಬಸವನ ಹಬ್ಬದಾಗೆ ಬಾಳೆ ಎಲೆಗೆ ಇಕ್ಕರು ಬಸವಿಗೆ ಎಡೆನ. ಅದ್ ಗೊತ್ತಾ ನಿಂಗೆ? ಇಲ್ಲ. ನಮ್ಗೆ ಗೊತ್ತು, ಸಣ್ಣ ಹುಡುಗರಾಗ ನಮ್ಮ ಮನೆಗೆ ಮಾಡಿರೋ ಸಂಪ್ರದಾಯ ಎಲ್ಲ ಗೊತ್ತು. ಬಾಳೆ ಎಲೆಗೆ ಬಸವನ ಹಬ್ಬದಾಗೆ, ಕಾರ ಹಬ್ಬದಾಗೆ ಮರದಾಗೆ ಬಾಳೆ ಎಲೆ ಹಾಕೊಂಡು ಅದಕ್ಕೆ ಏನ್ ಮಾಡಿರ್ತಾರ ಎಡೆನ, ಅನ್ನ ಸಾರು ಮೊಸರು ತುಪ್ಪ ಎಲ್ಲ ಹಾಕಿ ಮಾಡಿರೋದೆಲ್ಲನೂ ಬಸವಣ್ಣಿಗೆ ಎಡೆ ಇಕ್ಕರು. ಬಸವನ ಹಬ್ಬದಾಗೆ ಬಸವನ ಗುಡ್ಡ ತಕ್ಕೆ ಎತ್ತೆಲ್ಲ ಹೊಡ್ಕೊಂಡು ಹೋಗೋರು, ಎಲ್ಲ ಶೃಂಗಾರ ಮಾಡ್ಕೊಂಡು ಕಾಲಂದಿಗೆ ಕೊಂಬಿಗೆಲ್ಲ ಕೊಂಬಿನ ಕಳಸ ಎಲ್ಲ ಇಟ್ಕೊಂಡು ಬಸವಣ್ಣನ ಅಲಂಕಾರ ಅಲ್ಲಿ ಪಾನಕಾಯಿ ಹೆಸರು ಬೆಳೆ ಮಾಡೋರು ಬಸವನ ಗುಡ್ಡ ತವ. ಬಸವನ ಹಬ್ಬದಾಗೆ ಕಾರ ಹಬ್ಬದಾಗೆ ಚಿನ್ನ ಮುಟ್ಸಾರ ಕಾಲಿಗೆ, ಕಿವಿಯಾಗ್ಲು ವಾಲೆನಾದ್ರೂ ತೆಗೆದು ಆ ಬಲಗಾಲಿ ಮ್ಯಾಕೆ ಹಿಂಗ್ ಮುಟ್ಟಿಸಾರು, ಚಿನ್ನ ಮುಟ್ಟಿಸ್ಬೇಕು ಅಂತ. ಈಗ ಯಾವನ್ ಮಾಡ್ತಾನ ಅದನ್ನ? ಯಾರು ಮಾಡಲ್ಲ ಈಗ. ಇನ್ನ ಪಡ್ಸಲಾಟೆ ಚೆನ್ನಾಗ್ ಮಾಡ್ತಿದ್ರು. ಗುಗ್ರಿ ಗಾಡಿ ಕಟ್ಟೋರು ಅವ್ರು, ಗುಗ್ರಿ ಗಾಡಿ ಎಲ್ಲಾ ಕಾಳು ಪ್ರತಿ ಒಂದ್ ಕಾಳುವ ಬೇಯಿಸಿ, ತಗರಿ ಕಾಳು, ಅವರೆಕಾಳು, ಅಲಸಂಡೆ ಕಾಳು, ಹೆಸರು ಕಾಳು, ಮತ್ತೊಂದ್ ಕಾಳು, ಇನ್ನೊಂದ್ ಕಾಳು, ಏನ್ ಕಾಳು ಇರ್ತಾವ ಅಂತವೆಲ್ಲ ಬೇಯಿಸಿ ಅವ್ರ ಇನ್ನೇನು ಹುಳ್ಳಿಕಾಳು ಪಳಿಕಾಳು ಬೇಯಿಸ್ತಿರ್ಲಿಲ್ಲ ಅವರು ನಮ್ಮ ಮಾಮಾರ ಮನೆಯವರು. ಆಮೇಲೆ ಅಲ್ಲಿ ಬಸವನಗುಡ್ಡ ತಕ್ಕೆ ಗುಗ್ರಿ ಗಾಡಿ ಅಂತ ಕಟ್ಕೊಂಡು ಹೋಗೋರು. ಎಲ್ಲಿ ₹100 ಆಗ್ಲಿ ಒಂದು ಹಳಸಿನಕಾಯಿ ತರೋರು ಅವರು ಅಲ್ವಾ. ನಮ್ಮೂರಾಗೂ ತರ್ತಾರೆ, ಇವಾಗ್ಲೂ ತರ್ತಾರೆ ಹಳಸಿನಕಾಯಿ. ಅವ್ರಿಗೆ ಹಳಸಿನಕಾಯಿ ಅಂದ್ರೆ ಇಂಪಾರ್ಟೆಂಟ್ ಹಬ್ಬ ಅವ್ರಿಗೆ. ಆ ಕಾರ ಹಬ್ಬದಲ್ಲಿ ಹಳಸಿನಕಾಯಿ ಸಾರು ಮಾಡೋದು. ಹಳಸಿನಕಾಯಿ ತೊಳೆ ಫಲಾರಕ್ಕೆ ನಮ್ಮ ಮಾಮಾರೂರಾಗೆ. ಈಗ ಕಾರ ಹಬ್ಬದ ನುಡಿನ ಹೇಳು ನಿಧಾನಕ್ಕೆ, ಅದ್ ನೆನೆಸ್ಕೊಂಡು. ಅದು ಚೆನ್ನಾಗೈತೆ ಕಾರ ಹಬ್ಬದ ನುಡಿ. ಕಾರ ಬಂತೋ ಕರೋದರ ಮಾಡಾಗಿದ್ದೆ, ಶಾಲೆಯ ಒಗಸಿ ಮಾಡಾಗಿದ್ದೆ ಅಣ್ಣಯ್ಯ ತಾನು ಬರುದಾಳ ಕಡೆ ಶಾಲೆ. ಯಾಕಾಸಿ ಹಬ್ಬ ಲೋಕಕ್ಕೆ ದೊಡ್ಡದು, ಯಾಕಮ್ಮ ತವರೂರೇ ಬರಲಿಲ್ಲ, ಯಾಕಮ್ಮ ತವರೇ ಬರಲಿಲ್ಲ ಅಣ್ಣಯ್ಯ ತಾನು ಬರುದಾಳ ಕಡೆ ಶಾಲೆ. ಶಾಲೆ ಹೋಗ್ಸಿ ಮಡಗಿದ್ದೆ, ಕಾರ ಹಬ್ಬ ಬಂತು ಅಂತಾನ ತಾನ್ ಬರ್ದ ಆಳ್ ಕಳ್ಸವನೆ ಅಂತ ಹೇಳಿ ಬೇಜಾರಾತು. ಯಾಕಾಸಿ ಹಬ್ಬ ಲೋಕಕ್ಕೆ ದೊಡ್ಡದು, ಯಾಕಮ್ಮ ತವ್ರವ್ರೆ ಬರ್ಲಿಲ್ಲ ಅಣ್ಣಯ್ಯ ತಾನ್ ಬರ್ದ ಆಳೆ ಕಳಿಸ್ಯಾನು. ತವ್ರು ತಿಂದ್ರೆ ತವ್ರ ಮೇಲೆ ಪಿರೇವಂತವ್ರು ಏನು ಕೊಡ್ಬೇಡ, ಬಾಳೆಕಾಳು ರಸವ ನಮ್ಗೆ ಗೊತ್ತತೆ, ಅವ್ರಿಗೇನು ಕೊಡೋದ್ ಬೇಡ. ತವ್ರ ಮನೆ ಅಂದ್ರೆ ಅದು ಹೆಣ್ಮಕ್ಳಿಗೆ ಅದು ಇಂಪಾರ್ಟೆಂಟ್ ಕೊಡೋದ್ ಬೇಡ, ಬಿಟ್ಟು ಚೆನ್ನಾಗಿರ್ಲಿ ಹಂಗೆ. ಸರಿನಾ? ತವ್ರು ತಿಂದ್ರು ತವ್ರ ಮನೆ ಪೇರೆವು. ಏನು ತಿನ್ನಾಕಿರ್ಲಿವಂತೆ, ಯಾರೋ ಭತ್ತ ಕುಟ್ಟಿ ಹಾಕಿದ್ರಂತೆ. ಆ ತೌಡು ಸಣ್ಣ ತೌಡು ಇರ್ತಲ್ಲ ನುಣ್ಣಂದದ್ದು, ಅದನ್ನ ತಂದು ನಮ್ಮ ಮಗಳು ಹೋಗ್ತಾಳೆ ಇವನ್ ತಿಂದು ಹೋಗ್ತಾಳೆ ಅಂತ ಹೂವ ತಾಯಿ ಎತ್ತರ ತಾಯಿ ಆ ತೌಡೆಲ್ಲ ತಿರ್ಕೊಂಡ್ ಬಂದು ಮುದ್ದೆ ಮಾಡಿ, ಅದು ಅಂತ ಅಮೃತ ಆದಂತ
ಊಟ 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 ಅಮೃತದಂತ ಊಟ ಅದು ಹ್ಮ್ ಆ ಕಾಲಕ್ಕೆ ಅಲ್ವಾ, ಅದನ್ನ ಮುದ್ದೆ ಮಾಡಿಕ್ಕಿದ್ಲಂತೆ. ಹ್ಮ್ ಹ್ಮ್ ಏನು ಮಾಡಿದ್ರು ನಿಮ್ಮ ಹಿಂಗೆ ಜಂಬದ ಜನ ಇರ್ತಾರಲ್ಲ ಆ ಕಾಲದಾಗುವ, ಏನು ಮಾಡಿದ್ರು ಒಬ್ಬಟ್ಟು ಮಾಡಿದ್ರು ಅಂತ, ಹೋಳಿಗೆ ಮಾಡಿದ್ರು ಅಂತ. ಅವಾಗೆಲ್ಲ ಒಬ್ಬಟ್ಟು ಎಲ್ಲಿ ಬರ್ತಿತ್ತು, ಹೋಳಿಗೆ ಮಾಡಿದ್ರು ಅಂತ ಹೇಳ್ಕೊಂಡ್ಲಂತೆ. ಅದು ಹೆಣ್ಮಕ್ಳು ಅಂದ್ರೆ ಅದನ್ನ ಹೇಳೋದು ಅದಕ್ಕೆ ತೌಡ್ ತಿಂದ್ರು ತವ್ರ ಮನೆ ಪಿರೇವು ಅಂತ ಹೇಳ್ತಾರಲ್ಲ, ಅವ್ರು ಏನು ಕೊಡೋದು ಬೇಡ, ತವ್ರ ಮನೆ ಪಿರೇವು. ಸರಿನಾ? ಇನ್ನೊಂದು ಹಡೆದಮ್ಮಂದು ಹಂಗೆ ಹೇಳು. ಹಡದಮ್ಮ ಇರ ತನಕ ಹಾರು ಮಾನೆ ನಮ್ಮಸ ಹಿರಿಯೋ ನೈನ ಮಾಡದಿಯ ಹಿರಿಯೋ ನೈನ ಮಾಡದಿ ಬದ ಮೇಲೆ ಅರುಮಾನೆ ನಮಗೆ ಆಗೆ ಆಗೆ ಅರಮಾನೆ ನಮಗೆ ಆಗೆ ಆಗೆ ತಾಯಮ್ಮ ಹಿರ ತನಕ ಸಿಕ್ಕು ಮನೆ ನಮ್ಮ ಸಿಕ್ಕೋನ ನೈನ ಮಾಡದಿಯ ಸಿಕ್ಕೋನ ನೈನ ಮಾಡದಿ ಬಂದ ಮೇಲೆ ಸಿಕ್ಕು ಮನೆ ನಮಗೆ ಹಾಗೆ ಹಾಗೆ ಸಿಕ್ಕುಮಾನೆ ನಮಗೆ ಹಾಗೆ ಹಾಗೆ. ಇದು ಹಬ್ಬದಾಗೆ ಈ ಥರ ಅಂದ್ರೆ ರಾಗಿ ಬೀಸ್ಕೊಂಡು ರಾಗಿ ಈ ಹಬ್ಬಗಳು ನೆನೆಸ್ಕೊಂಡು ಯಾವ ಅಂತಾರದಪ್ಪ ಮನೆ ತವ್ರ ಮನೆ ಬಹಳ ಚೆನ್ನಾಗಿತ್ತು. ಅಡುದಮ್ಮ ಇಲ್ಲದ ಹಾರು ಮನಿಗೋಗಕ್ಕಿನ್ನಾಡುವೆಗೆ ಓತೆ ಕಾಣದೇವೋ. ಆ ಅಮ್ಮ ತವ್ರು ತಾಯಮ್ಮಿಲ್ಲದ ತವ್ರಿಗೆ ಹೋಗೋದ್ಕಿಂತ ಅಡವೆಗೆ ಒತ್ತೆ ಕಾಳ್ದೆವು, ಬೆಡ್ದಾಗೆ ಒತ್ತೆ ಕಾಳ್ದೆವು ಅಂತ ಪದ ಕಟ್ಟಿ ಆಡಿರೋ ಪದಗಳು ಅವ ಅಮ್ಮರು ಹೇಳ್ಕೊಟ್ಟಿರೋ. ಅವು ಸರಿಯಾಗಿ ಗ್ಯಾಪ್ನಿಲ್ಲ, ನೀನು ಕೇಳೋದು ನಾನು ಹೇಳೋದು. ಚೆನ್ನಾಗಿದ್ವು ಇವೆಲ್ಲ.